ನೀವು ಪೇಪರಲ್ಲಿ ನೀವು ಜಾತಿ ಜನಗಣತಿ ಅಂತಾನೆ ಜಾತಿದೆಲ್ಲರೂ ಮಾಡ್ತಾರೆ, ಬರೀ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಷ್ಟೇ ಅದು. ನೀವು ಸುಮ್ಮನೆ ಜಾತಿ ಜನಗಣತಿ ಅಂತ ಜನಕ್ಕೆ ತಲೆ ಕೆಡಿಸ್ತಿದ್ದೀರಿ ಅಷ್ಟೇ. ಏನಂದರೆ ಆಯ್ತಪ್ಪ, ಈಗ ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಜನ ವಿದ್ಯಾವಂತಿದ್ದಾರೆ, ಎಷ್ಟು ಜನ ಲಕ್ಷಾಧೀಶರಿದ್ದಾರೆ, ಎಷ್ಟು ಜನ ಬಡವರಿದ್ದಾರೆ, ಅದೆಲ್ಲ ಸಮೀಕ್ಷೆ ಮಾಡಿದ್ರೆ ತಾನೇ ಅವ್ರಿಗೇನಾದರೂ ಕಾರ್ಯಕ್ರಮ ಸರ್ಕಾರ ಕೊಡೋಕ್ಕೆ ಸಾಧ್ಯ ಆಗೋದು. ಅದು ಸಮೀಕ್ಷೆ. ನೀವು ಜಾತಿ ಸಮೀಕ್ಷೆ ಅಂತ ಬರಿತೀರಿ, ಮುಂದ್ಲೋ ಬಿಟ್ಬಿಡ್ತೀರಿ. ಬರಿತೀರಾ, ಬರಿಬೇಕಾದನ್ನು ಬರೆಯೋದಿಲ್ಲ. ಜಾತಿ ಸಮೀಕ್ಷೆ ಅಲ್ಲ ಅದು, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅದು. ಜಾತಿ ಜನಗಣತಿ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ನನಗಿರೋ ಮಾಹಿತಿ ಪ್ರಕಾರ ಅಧಿಕಾರ ಇಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋವಂಥದ್ದು. ಎಲ್ಲೋ ಒಂದು ಕಡೆ ಅಳೆದು ಹೋಗ್ತಾ ಇದ್ದಂಥ ಜಾತಿ ವ್ಯವಸ್ಥೆ ಮತ್ತೆ ಇದು ಮುನ್ನೆಲೆಗೆ ಬರ್ತಾ ಇದೆ. ಇನ್ನಷ್ಟು ಯುವ ಪೀಳಿಗೆಯಲ್ಲಿ ಇದು ಜಾತಿ ವ್ಯವಸ್ಥೆ ಇನ್ನಷ್ಟು ಬೇರೂರ್ತಾ ಇದೆ ಆಳವಾಗಿ ಅನ್ನೋದು. ಎಲೆಕ್ಷನ್ ಅನ್ನು ಅಬಾಲಿಷ್ ಮಾಡಕ್ಕೆ ಹೇಳ್ಬಿಡಿ, ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ಜಾತಿ ವ್ಯವಸ್ಥೆ ಇನ್ನೂ ಗಟ್ಟಿ ಆಗ್ತದೆ. ಚುನಾವಣೆಗೇನೆ ಜಾತಿ ಬರೋದು. ಯಾರಿಗ್ಯಾರು ಸಹಾಯ ಮಾಡಲ್ಲ ಜಾತಿ ಅನ್ನೋ ಅಂತಿದ್ದಂಗೆ. ಯಾರ ಜಾತಿಯವನು ಯಾರಿಗೂ ಮಾಡಲ್ಲ. ಸ್ವಾರ್ಥಕ್ಕೆ ನಾವು ಜಾತಿ ಹೆಸರು ಹೇಳ್ಕೊಂಡು ನಾವು ರಾಜಕೀಯದಲ್ಲಿ ಬದುಕೋದಷ್ಟೇ. ಅದರಿಂದ ನೋಡಿ, ಜಾತಿ ಜನಗಣತಿ ಈಗ ಹಿಂದೆ ಕಾಂತರಾಜು ಮಾಡಿದ್ರು, ಆಮೇಲೆ ಜಯಪ್ರಕಾಶ್ ಹೆಗಡೆ ಬಂದು ರಿಪೋರ್ಟ್ ಕೊಟ್ಟರು. ಅದು ಇಟ್ ವಾಸ್ ಅರೌಂಡ್ 15 years ಓಲ್ಡ್. ಜಾತಿ ಗಣತಿನಲ್ಲಿ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಹೇಳಿರೋದು 10 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ. ಆ ರಿಪೋರ್ಟ್ 15 ವರ್ಷದ್ದು. ಅಟ್ ಈಸ್ ಔಟ್ಡೇಟೆಡ್ ಅಂತ ಹೇಳಿ ಹೊಸದಾಗಿ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಹಿಂದೆ ಮಾಡಿದ್ದು. ಆರ್ಥಿಕ ಪರಿಸ್ಥಿತಿ ಜಾತಿ ಮೇಲೆ ಹೇಳಕ್ಕಾಗ್ತದ? ಎಷ್ಟು ಜನ ಬ್ರಾಹ್ಮಣರು ಬಡವರು ಇಲ್ಲ, ಭಿಕ್ಷುಕರು ಇಲ್ರಿ. ಹಂಗಂದಾಕ್ಷಣಕ್ಕೆ ಬ್ರಾಹ್ಮಣರು ಅಂತಿದ್ದಂಗೆ ದೊಡ್ಡ ಇವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಒಕ್ಕಲಿಗರು ದೊಡ್ಡ ಬೆಳೆದ್ಬಿಟ್ಟವ್ರೆ, ಲಿಂಗಾಯತರು ದೊಡ್ಡ ಬೆಳೆದ್ಬಿಟ್ರೆ. ಎಷ್ಟು ಜನ ಅವ್ರು ಇವತ್ತು ಲಿಂಗಾಯತರು ಗುಡಿಸಲಿರೋರು ಎಷ್ಟು ಜನ ಅವ್ರೆ? ಒಕ್ಕಲಿಗರು ಎಷ್ಟು ಜನ ಗುಡಿಸಲಿದ್ದಾರೆ, ಕೂಲಿಗೆ ಹೋಗ್ತಾರೆ. ಬಡವ್ರಿಗೆ ಯಾವುದು ಜಾತಿ ಇಲ್ಲ ಕಣ್ರಿ. ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಜಾತಿ ಅಷ್ಟೇ. ಬಡವ್ರಿಗೆ ಜಾತಿ ಇಲ್ಲ. ಅವ್ರಿಗೇನು ಎಲ್ಲಿ ಯಾರಿಂದ ಅನುಕೂಲ ಆಗ್ತದೋ ಅವನ ಜೊತೆಲಿ ಇರ್ತಾರೆ ಅವರು ಅಷ್ಟೇ. ನೋಡಿ, ಇದು ಜಾತಿ ಜನಗಣತಿ ಅಂತಕ್ಕಂಥದ್ದು ಸರಿಯಾದಂತಹ ಜನಗಳಿಗೆ ಮಾಹಿತಿ ಕೊಡೋ ಅಂತ ಅದು ಆಗ್ತಾ ಇಲ್ಲ. ನಾವು ಮಾಡಿಕೊಟ್ಟಿರ್ತಕ್ಕಂಥದ್ದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಗೊತ್ತಾಯ್ತಾ? ನೀವೆಲ್ಲ ಅದನ್ನು ಬಿಟ್ಬಿಡ್ತೀರಿ. ಮಾತಾಡ್ತೀರಿ ಜಾತಿ ಜನಗಣತಿ ಅವ್ರು ಹಂಗೆ ಬರ್ಸ್ಕೊಳ್ಳಿ, ಇವ್ರು ಹಿಂಗೆ ಬರ್ಸ್ಕೊಳ್ಳಿ ಅಂತಾರೆ. ಹೀಗೆಲ್ಲ ಲಿಂಗಾಯತರುಗಳು ಎದ್ದವರಲ್ಲ. ನಾವು ಹಿಂದೂಗಳಲ್ಲ ಅಂತ ಒಟ್ಟು ಜನ ಅಂತಾರೆ, ಒಟ್ಟು ಜನ ಹಿಂದೂಗಳು ಅಂತ ಬರ್ಸ್ಬೇಕು ಅಂತ ಒಂದೆರಡು ಜನ. ಬೇಸಿಕಲಿ ದೇ ಆರ್ ಆಲ್ ಹಿಂದೂಸೇನೆ. ಆದರೆ ಸುಮ್ಮನೆ ಸ್ವಾರ್ಥಕ್ಕೆ ನಮ್ಮದೇ ಒಂದು ಸಪ್ರೇಟ್ ಧರ್ಮ, ನಾವು ಹಿಂದೂಗಳೆಲ್ಲ ಅಲ್ಲ ಅಂತ ಒಂದಷ್ಟು ಜನ ಸ್ವಾಮಿಗಳು. ಈಗ ಬಾಳೆಹೊನ್ನೂರು ಸ್ವಾಮಿಗಳು ಅವರೆಲ್ಲ ಹೇಳಿದ್ದಾರೆ, ಎಲ್ಲ ಹಿಂದೂ ಅಂತ ಬರ್ಸಿ ಅಂತ ಹೇಳಿದ್ದಾರೆ ಅವರು.